ಅಶೋಕಾಷ್ಟಮಿಯ ದಿನ ವಿಶೇಷವಾಗಿ ಈ ರೀತಿ ಒಂದು ತಂತ್ರವನ್ನು ಮಾಡಿತ್ತಂತಂದರೆ ನಿಮ್ಮ ಶತ್ರುಗಳು ಸಂಪೂರ್ಣ ದೂರ ಹೋಗ್ಬಿಡುತ್ತೆ. ಶತ್ರುಗಳ ಭಯವೇ ಇರಲ್ಲ. ನೀವು ಶತ್ರುಗಳ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋಬೋದು. ಅವನು ಹಂಗೆ ಸೈಲೆಂಟ್ ಆಗಿಬಿಡ್ತಾನೆ, ಭಯ ಪಡ್ಕೊಬಿಡ್ತಾನೆ. ನಿಮ್ಮ ಕಂಡ್ರೆ ಏನೋ ಒಂಥರ ಹಿಂಸೆ, ತಳಮಳ, ಬೇಜಾರು, ಸುಸ್ತು, ಈ ಥರದ್ದು ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಅವನಿಗೆ ಒದಗಿ ಬರುತ್ತದೆ ಅಂತಲ್ಲ. ಆ ಒಂದು ತಂತ್ರವನ್ನು ಮಾಡಿ, ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಶ್ವರಪತ್ನಿ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಹಸುವಿನ ತುಪ್ಪ ಇದೆಯಲ್ಲ, ತುಂಬ ಶ್ರೇಷ್ಠವಾದಂಥದ್ದು. ಈ ಹಸುವಿನ ತುಪ್ಪವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಯಾರು ಶುದ್ಧ ಹಸುವಿನ ತುಪ್ಪವನ್ನು ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ, ತಿಳ್ಕೊಳ್ಳಿ. ಪ್ರತಿನಿತ್ಯ ಅಂದರೆ ಗುರುಗಳನ್ನ ತುಂಬ ದಪ್ಪ ಇದ್ದೀನಿ, ಅದು ತಿಂದ್ಬಿಟ್ರೆ ಫ್ಯಾಟ್ ಅಲ್ವಾ ಅಂತ. ಒಂದು ಹನಿಯಾದರೂ ಕೂಡ ನೀವು ತುಪ್ಪವನ್ನು ಸೇವನೆ ಮಾಡಲೇಬೇಕು, ನಂಬರ್ 1. ಇನ್ನೊಂದು, ನೀವು ತುಪ್ಪ ಅಂತಂದರೆ 5-6 ಸ್ಪೂನ್ ಹಾಕೊಳ್ಳೋದಲ್ಲ, 1/4 ಸ್ಪೂನು, ಅದು ನಿಮಗೇನಂಥ ಫ್ಯಾಟ್ ಆಗೋದಿಲ್ಲ. ಇನ್ನೂ ನೀವು ಜಾಸ್ತಿ ತಿಂದರೆ ಏನಾಗುತ್ತೆ, ಫ್ಯಾಟ್ ಆಗುತ್ತೆ, ಕೊಬ್ಬು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೌದು. ಆದರೆ ನೀವು ತುಪ್ಪವನ್ನು ತಿಂತು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮದುವೆ ಮನೇಲಿ ಈ ಒಬ್ಬಟ್ಟು ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ. ಏನಕ್ಕೆ ತುಪ್ಪ ಹಾಕ್ತಾರೆ ಅಂತ ವೈಜ್ಞಾನಿಕವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಂಬರ್ 1. ನಂಬರ್ 2, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿ ಅಂತ. 2 ವೈಜ್ಞಾನಿಕ ಕಾರಣಗಳಿಗೋಸ್ಕರ ಇದನ್ನು ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀರಾ, ಕಡಿಮೆ ತುಪ್ಪವನ್ನು ನೀವು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲಿ ಆಹಾರನೆಲ್ಲ ಏನಾದ್ರು ಫ್ಯಾಟ್ ಕಂಟೆಂಟ್ ಇದ್ದರೂ ಕೂಡ ಅದನ್ನು ಕೂಡ ಕಿತ್ಕೊಂಡು ಅದು ಕರಳಲ್ಲಿ ನೈಸಾಗಿ ಜಾರಿಸಿ ಅದು ಜೀರ್ಣವನ್ನು ಮಾಡುವಂಥದ್ದು ಶಕ್ತಿ ತುಪ್ಪಕ್ಕೆ ಇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪವನ್ನು 1/4 ಸ್ಪೂನ್ಗಿಂತ ಕಡಿಮೆ ಆದರೂ, ಒಂದು ಸುಮ್ಮನೆ ಟೇಸ್ಟ್ಗೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ನೀವು ತುಪ್ಪವನ್ನು ನೀವು ಅನ್ನಕ್ಕೋ ಮುದ್ದೆಗೋ, ಮುದ್ದೆ ತಿಂದುಬಿಡ್ತು ಅಂತಂದರೆ ಯಂಗ್ಸ್ಟರ್ ಆಗಿಬಿಡ್ತೀರ ನೀವು. 50 ವರ್ಷ ಇರೋ 30 ವರ್ಷದ ಹುಡುಗನ ಥರ ಕಾಣಿಸ್ತೀರ. ಹಾಗಾಗಿ ಇಂಥದಕ್ಕೆಲ್ಲ ಸ್ವಲ್ಪ 1/4 ಭಾಗದ ಸ್ಪೂನು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಣ ಉಯ್ಕೊಳ್ಳೋದಲ್ಲ. ಸ್ವಲ್ಪ ತುಪ್ಪ, ಎಷ್ಟು ಕಡಿಮೆ ತುಪ್ಪ ತಿಂತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಅಂದರೆ ಸಣ್ಣ ಆಗ್ತೀರ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು, ತುಪ್ಪವನ್ನು ತಿನ್ನಬೇಕು. ಅತಿಯಾದರೆ ಅಮೃತನೂ ವಿಷ. ಎಷ್ಟು ತಿನ್ನಬೇಕು, 1/4 ಸ್ಪೂನ್ನಲ್ಲಿಗಿಂತನೂ ಕಡಿಮೆ, 1 ಹನಿಯಾದರೂ ಬೀಳಬೇಕು. ಇದರಿಂದ ಏನಾಗುತ್ತೆ, ಲಕ್ಷ್ಮೀ ತತ್ವ ಇರೋದ್ರಿಂದ ಹಣಕಾಸು ಬರುತ್ತೆ, ಆರೋಗ್ಯ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಹಣ ಮತ್ತು ಆರೋಗ್ಯ 2 ಬರುತ್ತೆ. ಹಾಗಾಗಿ ಎಲ್ಲರೂ ತುಪ್ಪ ತಿಂತೀರಲ್ವಾ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಳಷ್ಟು ಜನಕ್ಕೆ ನೆಗಡಿ, ಶೀತ ಅನ್ನುವಂಥದ್ದು ಇರುತ್ತೆ. ಬೇಸಿಗೆ ಸಮಯದಲ್ಲೂ ಕೂಡ
ಶೀತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಶೀತ ಕಂಟ್ರೋಲಿಗೆ ಬರಬೇಕು ಅಂತಂದರೆ, ಮತ್ತು ನೆಗಡಿ ಅವಾಗ ಸೇರ್ತಾ ಇತ್ತು ಅಂತಾರೆ. ಇವಾಗ ಸಡನ್ನಾಗಿ ನಿಮಗೆ ನೆಗಡಿ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ನೆಗಡಿ ಅನ್ನೋಂಥದ್ದು ಕಾಮನ್ ಕೋಲ್ಡ್ ಅಂತ. ಈ ನೆಗಡಿ ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ, ಹೊರಗಡೆಯಿಂದ ಇರೋ ವೈರಸ್ಸು ಮೂಗು ಒಳಗಡೆ ಹೋಗಿದಾಗ ಫಸ್ಟು ನೆಗಡಿ ಬರುತ್ತೆ. ನೀವು ನೆಗಡಿ ಸರಿಯಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂತಂದರೆ, ನೀವು ನೆಗಡಿನ ಅಂತಂದರೆ ನೀವು ಏನು ಮಾಡಬೇಕು, ಕಾಳುಮೆಣಸಿನ ಒಂದು ಸಾರನ್ನು ಕುಡಿಯೋದ್ರಿಂದ, ಸೂಪ್ ಅಂತ ತಿನ್ಕೊಳ್ಳಿ, ಕಾಳುಮೆಣಸಿನ ಸಾರನ್ನು ಕುಡಿದ್ಬಿಡಿ, ಹೊರಟೋಗ್ಬಿಡುತ್ತೆ. ಎಂಥ ಇನ್ಫೆಕ್ಷನ್ ಇದ್ರೂ ಹೊರಟೋಗ್ಬಿಡ್ತದೆ. ಇನ್ನೂ ಒಂದು ಅದ್ಭುತವಾದಂಥ ಒಂದು ವಿಚಾರ ಹೇಳಲ್ಲ, ಏನಿಲ್ಲ, ತುಳಸಿ ಗೊತ್ತಲ್ಲ, ತುಳಸಿ ಎಲೆನ ಈ ಗ್ರೀನ್ ಟೀ ಮಾಡ್ತೀವಿ ಗೊತ್ತಾ, ಬಿಸಿನೀರಿಗೆ ತುಳಸಿ ಎಲೆ ಅದರ ರಸವನ್ನು ಹಿಂಡ್ಬಿಟ್ಟು ಸ್ವಲ್ಪ ಒಂಚೂರು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕುದಿಸ್ಬಿಟ್ಟು ನೀವು ಕುಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ನೆಗಡಿ ಅನ್ನೋಂಥದ್ದು ಕಡಿಮೆ ಆಗಿಬಿಡ್ತದೆ. ನೀವು ನೆಗಡಿನ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ಅದೇನಾಗುತ್ತೆ, ನೆಗಡಿ ಮೂಗಿಂದ ಅದು ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಇದೆಲ್ಲ ಒಂದು ರೊಟೀನು. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಸ್ವಲ್ಪ ನೀವು ತುಳಸಿ ಮತ್ತು ಈ ಕಾಳುಮೆಣಸಿನ ಸಾರು ನೈಟ್ ಹೊತ್ತು ಒಂಚೂರು ಮಾಡಿ ಅಂತಂದರೆ ಹೆಣ್ಮಕ್ಳು ತಾಯಂದರು ಮಾಡಿಕೊಡ್ತಾರೆ, ಅದು ನೀವೇ ಮಾಡ್ಕೊಳ್ಳಿ. ಜೊತೆಗೆ ಈ ಅದಿತಿ ಮುದ್ರೆಯನ್ನು ಮಾಡಿ ನೋಡಲಿ, ಹೆಬ್ಬೆರಳು ಪ್ಲಸ್ ಈ ಕಿರುಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು. 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷ ಮಾಡಿದ್ರೆ ಸಾಕು, ನೆಗಡಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಕಂಟ್ರೋಲಾಗೆ ಬಂದುಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ನೆಗಡಿಯನ್ನು ಮಾಡಿ, ತುಂಬ ಚೆನ್ನಾಗುತ್ತೆ. ಅಂದರೆ ಈ ನೆಗಡಿಗೋಸ್ಕರ ಈ ಒಂದು ಮುದ್ರೆನ ಮಾಡಿ, ತುಂಬ ಕಂಟ್ರೋಲಿಗೆ ಬರುತ್ತೆ, ತುಂಬ ಚೆನ್ನಾಗುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ, ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನೋಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ. ಗುರುಗಳ ಮುಖಾಂತರ ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವುದಾದ್ರು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ನೋಡಿ, ನೀವೇನು ಮಾಡಬೇಕು ಅಂತಂದರೆ, ಒಂದು ವೀಳ್ಯದೆಲೆಯನ್ನು ತೆಗೆದುಕೋಬೇಕು. ವೀಳ್ಯದೆಲೆ ಅಂತಂದರೆ ನಾಗವಲ್ಲಿ. ಈ ತಾಂತ್ರಿಕ ವಿಧಾನಗಳಿಗೂ ಕೂಡ ಈ ವೀಳ್ಯದೆಲೆನ ಒಪ್ಪಬೇಕು. ವೀಳ್ಯದೆಲೆ ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಇದು ಈಶ್ವರನ ಕತ್ತಲಿರುವಂಥ ಸರ್ಪವೂ ಕೂಡ ಆಗುತ್ತೆ, ವಿಷ ಸರ್ಪವೂ ಕೂಡ ಆಗುತ್ತೆ. ಈ ತಾಂತ್ರಿಕ ವಿಧಾನಗಳನ್ನು ಮಾಡೋದ್ರಿಂದ ಏನಿಲ್ಲ, ಅದಕ್ಕೆ ನೀವು ಒಂದು ವೀಳ್ಯದೆಲೆ ತೆಗೆದುಕೊಂಡು ಆ ವೀಳ್ಯದೆಲೆಗೆ ನೀವೇನು ಮಾಡಬೇಕು ಅಂತಂದರೆ, ಈ ಗುಲಾಬಿ ಹೂವಿನ ಮುಳ್ಳನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕೈ ಚುಚ್ಚುತ್ತೆ, ಹುಷಾರಾಗಿ. ಗುಲಾಬಿ ಹೂವಿನ ಮುಳ್ಳು ತೊಗೊಳ್ಳಿ, ಕಟ್ ಮಾಡಿ, ಕತ್ತೆ ತೊಗೊಂಡು ಕಟ್ ಮಾಡಿ ಆ ಹೂವನ್ನ ಒಂದು ಕಡೆ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಸಿಕ್ಕಲೇ ಇಲ್ವಾ ಗುಲಾಬಿ ಹೂವಿನ ಮುಳ್ಳು, ತಲೆ ಕೆಡಿಸ್ಕೋಬೇಡಿ, ಸೂಜಿಯನ್ನು ತೆಗೆದುಕೊಳ್ಳಿ. ಈ ಸೂಜಿಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು, ವೀಳ್ಯದೆಲೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀರಿ. ಶತ್ರುವಿನ ಹೆಸರನ್ನ ಬರೆದು 3 ಸರಿ, 1 2 3 ಸರಿ ಅದರ ರಾಂಗ್ ಹಾಕಿ ಪರ್ಮನೆಂಟ್ ಮಾರ್ಕರ್ ತೊಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಅದನ್ನು ಬರೆದುಬಿಟ್ಟು ನೀವು ಅದನ್ನು ಒಡೆದಾಕಿ 3 ಸರಿ. ಅದಾದ ನಂತರ ವೀಳ್ಯದೆಲೆ ತೆಗೆದುಕೊಳ್ಳಿ, ವೀಳ್ಯದೆಲೆನ ಮಡಿಸಿ 1 2 3 ಮಡಿಸಿ ಈ ಒಂದು ಮುಳ್ಳಿದೆಯಲ್ಲ ಆ ಮುಳ್ಳನ್ನು ತೆಗೆದುಕೊಂಡು ಅದಕ್ಕೆ ಚುಚ್ಚಬೇಕು ಮಧ್ಯದ ಭಾಗದಲ್ಲಿ. ಅಥವಾ ಸೂಜಿ ತೊಗೊಂಡು
ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಗುಂಡು ಪಿನ್ ಬರುತ್ತೆ ನೋಡಿ, ಅದನ್ನು ಚುಚ್ಚಬೇಕು. ಚುಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡೋಗಿ ಯಾವುದಾದ್ರೂ ಒಂದು ಸೈಡಲ್ಲಿ ಒಂದು ಮರ ಯಾರೋ ತುಳಿದಿರೋಂಥ ಒಂದು ಜಾಗದಲ್ಲಿ ಅದನ್ನು ಇಟ್ಟು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಶತ್ರುಗಳು ಯಾವುದೇ ಕಾರಣಕ್ಕೂ ತಂಟೆಗೆ ಬರಬಾರದು ಅಂತ ಸಂಕಲ್ಪ ಮಾಡಿಕೊಂಡು ಒಂದು ದೊಡ್ಡ ದಪ್ಪ ಕಲ್ಲಿ ತೆಗೆದುಕೊಂಡು ಅದರ ಮೇಲೆ ಇಡಬೇಕು, ಗೊತ್ತಲ್ಲ. ಅದರ ಮೇಲೆ ಇಟ್ಟು ನೀವು ಎಡಗಾಲಲ್ಲಿ ಆ ಒಂದು ಕಲ್ಲನ್ನು ತುಳಿಬೇಕು. ತುಳಿದು ನೀವು ಕೋಪ, ನಿಮ್ಮ ಸ್ಟ್ರೆಸ್ಸು ಎಲ್ಲವನ್ನೂ ಹೊರ ಹಾಕಿ ಚೆನ್ನಾಗಿ ತುಳಿತಾರಲ್ಲ, ಹಿಂಗೆ ಚೆನ್ನಾಗಿ ಕಾಲು ಹಾಕಿ ನೀವು ಸಿಗ್ತಾರಲ್ಲ. ಈ ಫಿಲಮಲ್ಲಿ ತೋರಿಸ್ತಾಯಿದ್ರು, ಸಿಗರೇಟ್ನ ಕೆಳಗಡೆ ಬಿಟ್ಬಿಟ್ಟು ಯಾವ ರೀತಿ ತುಳಿತಾರೋ ಆ ರೀತಿ ನೀವು ಸಿಗರೇಟ್ ಸೇವಕ್ಕೆ ಹೋಗ್ಬೇಡಿ, ನಾನು ಹೇಳಿದ್ದು ಆ ರೀತಿ ತುಳಿತಾರಲ್ಲ ಆ ಥರ ತುಳಿದು ನೀವೇನು ಮಾಡಿದ್ದು ಬಂದುಬಿಡಬೇಕು. ಬಂತು ಅಂತಂದರೆ ನೀವೇನು ಮಾಡಬೇಕು, ಅದು ನಿಂತಿರೋದೇ ನೋಡದೆ ಬರಬೇಕು. ಶತ್ರುಗಳು ಗಪ್ಚುಪ್ಪಾಗ್ಬಿಡ್ತಾರೆ, ನಿಮಗೆ ಗೊತ್ತಿಲ್ಲದಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ನಿಮಗೆ ಗೊತ್ತಾಗಲ್ಲ ಈ ಶತ್ರು ಅವನು ಕಿರಿಕ್ ಮಾಡ್ತಿದ್ನ ಇಲ್ವಾ ಅನ್ನೋಷ್ಟು ಮಟ್ಟಿಗೆ ಆಗುತ್ತೆ, ಗೊತ್ತಲ್ಲ. ಹಾಗಾಗಿ ಇದನ್ನು ಸರಳವಾದಂಥ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಈ ಒಂದು ಅಷ್ಟಮಿ ದಿನ, ಅಶೋಕಾಷ್ಟಮಿ ದಿನ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಶತ್ರುಬಾಧೆಗಳು ಜಾಸ್ತಿ ಇದೆಯೋ ಅಂಥವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ